ಸಿನಿಮಾಗಳಲ್ಲಿಯೂ ರಾಜಕೀಯ ಅಜೆಂಡಾಗಳನ್ನು ತರೋದು, ಪ್ರಪೋಗಂಡ ಉದ್ದೇಶ ಸಾಧಿಸೋದು ಶುರುವಾಗಿ ಬಹಳ ಸಮಯನೇ ಆಯ್ತು. ಅವು ಸಮಾಜದ ವಾತಾವರಣವನ್ನೇ ಹಾಳು ಮಾಡೋದು ಕೂಡ ನಡೆಯುತ್ತೆ. ಈಗ ಅಂಥದ್ದೇ ಮತ್ತೊಂದು ಸಿನಿಮಾ ಸುದ್ದಿಯಲ್ಲಿದೆ. ಅಮಿತ್ ಜಾನಿ ನಿರ್ದೇಶನದ ಆ ಸಿನಿಮಾ ಹೆಸರು ಉದಯ್ಪುರ ಫೈಲ್ಸ್. 2022ರಲ್ಲಿ ರಾಜಸ್ಥಾನದ ಉದಯ್ಪುರದಲ್ಲಿ ಕನ್ನಯ್ಯ ಲಾಲ್ ಎಂಬ ವ್ಯಕ್ತಿಯನ್ನ ಕೊಲೆ ಮಾಡಲಾಯಿತು. ಆ ಸಮಯದಲ್ಲಿ ಜ್ಞಾನವ್ಯಾಪಿ ಮಸೀದಿಯ ಸಮೀಕ್ಷೆ ನಡೀತಾ ಇತ್ತು. ಬಿಜೆಪಿಯ ನೂಪುರ್ ಶರ್ಮಾ ಸುದ್ದಿವಾಹಿನಿಯಲ್ಲಿ ನಡೆದ ಚರ್ಚೆಯಲ್ಲಿ ಪ್ರವಾದಿಯ ಬಗ್ಗೆ ತೀವ್ರ ಆಕ್ಷೇಪಾರ್ಹ ಮಾತುಗಳನ್ನಾಡಿದ್ರು. ನಂತರ ವಾತಾವರಣ ಹದಗೆಡಿತು. ಅದಕ್ಕೆ ಪ್ರತಿಕ್ರಿಯೆ ಅನ್ನುವಂತಹ ಘಟನೆ ಉದಯ್ಪುರದಲ್ಲಿ ನಡೆಯಿತು. ಅಲ್ಲಿ ಭಯೋತ್ಪಾದಕ ಚಿಂತನೆ ಹೊಂದಿರುವ ಕೆಲ ಮೂಲಭೂತವಾದಿಗಳು ಕನ್ನಯ್ಯ ಲಾಲ್ ಅನ್ನೋ ವ್ಯಕ್ತಿಯನ್ನ ಅತ್ಯಂತ ಕ್ರೂರವಾಗಿ ಕೊಂದ್ರು. ಈಗ ಅಮಿತ್ ಜಾನಿ ಆ ವಿಷಯದ ಬಗ್ಗೆ ಸಿನಿಮಾ ಮಾಡಿದ್ದಾರೆ. ದೆಹಲಿ ಹೈಕೋರ್ಟ್ ಈ ಚಿತ್ರದ ಬಿಡುಗಡೆಗೆ ಮಧ್ಯಂತರ ತಡೆ ನೀಡಿದೆ. ಜಮಿಯತ್ ಉಲೇಮಾ ಎ ಹಿಂದ್ ಮುಖ್ಯಸ್ಥ ಮೌಲಾನಾ ಅರ್ಷದ್ ಮದನಿ ಚಿತ್ರದ ಬಿಡುಗಡೆಗೆ ತಡೆ ನೀಡುವಂತೆ ಕೋರಿ ದೆಹಲಿ ಹೈಕೋರ್ಟ್ ಮೊರೆ ಹೋಗಿದ್ರು. ಉದಯ್ಪುರ ಫೈಲ್ಸ್ ಚಿತ್ರ ದೇಶದಲ್ಲಿ ಕೋಮು ಸಾಮರಸ್ಯ ಹಾಳು ಮಾಡಬಹುದು ಅಂತ ಅವರು ಆತಂಕ ವ್ಯಕ್ತಪಡಿಸಿದ್ರು. ಈ ಚಿತ್ರದ ಪ್ರೋಮೋದಲ್ಲಿ ನಿಜವಾಗಿಯೂ ಆಕ್ಷೇಪಾರ್ಹವಾದ ಕೆಲ ವಿಷಯಗಳಿವೆ ಅಂತ ಅವರು ತಮ್ಮ ಅರ್ಜಿಯಲ್ಲಿ ಹೇಳಿದ್ರು. ಚಿತ್ರದ ಹಲವು ದೃಶ್ಯಗಳು ಭಾವನೆಗಳನ್ನ ಕೆರಳಿಸಲಿದ್ದು, ಈ ಚಿತ್ರವನ್ನ ನಿಷೇಧಿಸಬೇಕು ಅಂತ ಹೇಳಿದ್ರು. ಅರ್ಜಿದಾರರು ಚಿತ್ರದ ಬಗ್ಗೆ 2 ದಿನಗಳಲ್ಲಿ ಕೇಂದ್ರ ಸರ್ಕಾರದ ಮುಂದೆ ತಮ್ಮ ಆಕ್ಷೇಪಣೆ ದಾಖಲಿಸಬೇಕು ಮತ್ತು ಈ ಚಿತ್ರದ ಬಿಡುಗಡೆ ಬಗ್ಗೆ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳುವಂತೆ ಕೇಂದ್ರ ಸರ್ಕಾರವನ್ನ ಕೇಳಬೇಕು ಅಂತ ಕೋರ್ಟ್ ತನ್ನ ಆದೇಶದಲ್ಲಿ ತಿಳಿಸಿದೆ. ಚಿತ್ರ ಬಿಡುಗಡೆಗೆ ಕೋರ್ಟ್ ಮಧ್ಯಂತರ ತಡೆ ನೀಡಿದೆ. ಕೇಂದ್ರ ಸರ್ಕಾರ ಸಿನಿಮಾಟೋಗ್ರಾಫ್ ಕಾಯ್ದೆ ಸೆಕ್ಷನ್ 6ರ ಅಡಿಯಲ್ಲಿ ತನ್ನ ಪರಿಷ್ಕರಣಾ ಅಧಿಕಾರವನ್ನು ಬಳಸಿಕೊಂಡು 1 ವಾರದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಅಂದ್ರೆ ಈಗ ಈ ಚಿತ್ರ ಬಿಡುಗಡೆ ಆಗಬೇಕಾ ಅಥವಾ ಬೇಡವಾ ಅನ್ನೋದನ್ನ ನಿರ್ಧರಿಸುವ ಸಂಪೂರ್ಣ ಜವಾಬ್ದಾರಿ ಕೇಂದ್ರ ಸರ್ಕಾರದ ಮೇಲಿದೆ. ಈ ವಾರ ಬಿಡುಗಡೆ ಆಗಬೇಕಾಗಿದ್ದ ಚಿತ್ರಕ್ಕೆ ತಡೆ ನೀಡಲಾಗಿದೆ. ಕೇಂದ್ರ ಸರ್ಕಾರ 1 ವಾರದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗತ್ತೆ. ಅರ್ಜಿದಾರರ ಕೋರಿಕೆ ಬಗ್ಗೆ ಕೇಂದ್ರ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುವವರೆಗೆ ಚಿತ್ರದ ಬಿಡುಗಡೆ ಮೇಲಿನ ನಿಷೇಧ ಮುಂದುವರಿಯುತ್ತೆ ಅಂತ ನ್ಯಾಯಾಲಯ ಹೇಳಿದೆ. ಸಾಮಾಜಿಕ ಮಾಧ್ಯಮ ಮತ್ತು ಮಾಧ್ಯಮಗಳಲ್ಲಿಯೂ ಕೂಡ ಚಿತ್ರದ ವಿಚಾರವಾಗಿ ಗದ್ದಲ ಎದ್ದಿತ್ತು. ಕನ್ನಯ್ಯ ಲಾಲ್ ಕೊಲೆ ಪ್ರಕರಣದ ಆರೋಪಿ ಅಹಮದ್ ಮೊಹಮ್ಮದ್ ಜಾವೇದ್ ಕೂಡ ಚಿತ್ರ ನಿಷೇಧಿಸುವಂತೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದ. ಉದಯ್ಪುರ ಫೈಲ್ಸ್ ಚಿತ್ರ ಕನ್ನಯ್ಯ ಲಾಲ್ ಕೊಲೆ ಪ್ರಕರಣವನ್ನ ಆಧರಿಸಿದೆ. ನೂಪುರ್ ಶರ್ಮಾ ಅವರ ವಿವಾದಾತ್ಮಕ ಹೇಳಿಕೆ ಮತ್ತು ಜ್ಞಾನವ್ಯಾಪಿ ಮಸೀದಿ ವಿವಾದವನ್ನ ಚಿತ್ರದ ಟ್ರೇಲರ್ನಲ್ಲಿ ಸೇರಿಸಲಾಗಿದೆ. ಜೂನ್ 28, 2022ರಂದು ಕನ್ನಯ್ಯ ಲಾಲ್ ಅವರನ್ನ ಕತ್ತು ಸೀಳಿ ಕ್ರೂರವಾಗಿ ಕೊಲೆ ಮಾಡಲಾಗಿತ್ತು. ಪ್ರಮುಖ ಆರೋಪಿಗಳಾದ ಗೌಸ್ ಮೊಹಮ್ಮದ್ ಮತ್ತು ಮೊಹಮ್ಮದ್ ರಿಯಾಜ್ ಅತ್ತಾರಿ ಸೇರಿದಂತೆ 11 ಆರೋಪಿಗಳ ವಿರುದ್ಧ ಎನ್ಐಎ ಪ್ರಕರಣ ದಾಖಲಿಸಿತ್ತು. ಅವರು ಪರಾರಿಯಾಗಿದ್ದಾರೆ ಅಂತ ಘೋಷಿಸಿ ಅವರ ಮೇಲೆ UAPA ಕೂಡ ವಿಧಿಸಲಾಗಿತ್ತು. ಈ ಇಡೀ ಘಟನೆ ಚರ್ಚೆಯ ವಿಷಯವಾಗಿತ್ತು ಮತ್ತು ಚಿತ್ರದ ಬಗ್ಗೆಯೂ ಸಾಕಷ್ಟು ತಕರಾರೆದ್ದಿತ್ತು. ಈಗ ಚಿತ್ರವನ್ನ ನಿಷೇಧ ಮಾಡಲಾಗಿರೋದ್ರಿಂದ ಅನೇಕ ಪ್ರತಿಕ್ರಿಯೆಗಳು ಬರ್ತಿವೆ. ಕನ್ನಯ್ಯ ಲಾಲ್ ಅವರ ಮಗ ಕೂಡ ಇದು ತಪ್ಪು ಮತ್ತು ಚಿತ್ರವನ್ನ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ವಿರುದ್ಧವಾಗಿದೆ ಅಂತ ಹೇಳಿದ್ದಾರೆ. ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯ ಕೂಡ ಉದಯ್ಪುರ ಫೈಲ್ಸ್ ಬಿಡುಗಡೆ ಮಾಡಬೇಕು ಅಂತ ಬರೆದಿದ್ದಾರೆ. ಇದರ ಬಗ್ಗೆ ಜಮಿಯತ್ ಉಲೇಮಾ ಹಿಂದ್ ಕೂಡ ತನ್ನ ಹೇಳಿಕೆ ಬಿಡುಗಡೆ ಮಾಡಿದ್ದು, ನ್ಯಾಯಾಲಯ ಇಡೀ ವಿಷಯವನ್ನ ಗಮನದಲ್ಲಿಟ್ಟುಕೊಂಡು ಚಿತ್ರ ನಿಷೇಧ ಮಾಡಿರುವುದಕ್ಕೆ ಸಂತೋಷವಾಗಿದೆ ಅಂತ ಹೇಳಿದೆ. ಮೌಲಾನಾ ಅರ್ಷದ್ ಮದನಿ ಕೂಡ ಟ್ವೀಟ್ ಮಾಡಿದ್ದು, ಕೋರ್ಟ್ ತೀರ್ಪನ್ನ ಸ್ವಾಗತಿಸಿದ್ದಾರೆ. ಅಂತಿಮ ನಿರ್ಧಾರಕ್ಕಾಗಿ ನಾವು ಕಾಯ್ತಿದ್ದೀವಿ ಅಂತ ಹೇಳಿದ್ದಾರೆ. ಚಿತ್ರ ಪ್ರದರ್ಶನಕ್ಕೆ ತಡೆ ಮತ್ತು ನ್ಯಾಯಾಲಯದ ಇತರ ಆದೇಶಗಳು ಸಂವಿಧಾನದ ಶ್ರೇಷ್ಠತೆಯನ್ನ ಎತ್ತಿ ಹೇಳಿವೆ. ಕಲೆ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಲ್ಲಿ ಯಾವುದೇ ವ್ಯಕ್ತಿ ಸಾಂವಿಧಾನಿಕ ಮತ್ತು ನೈತಿಕ ಮಿತಿಗಳನ್ನ ಉಲ್ಲಂಘಿಸಲು ಸಾಧ್ಯವಿಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ಇದು ನೀಡುತ್ತೆ ಅಂತ ಹೇಳಿದ್ದಾರೆ. ಈ ಚಿತ್ರದಲ್ಲಿ ಕೊಲೆ ಘಟನೆಯ ನೆಪದಲ್ಲಿ ಇಡೀ ಸಮುದಾಯವನ್ನ ಅಪರಾಧಿಯಂತೆ ತೋರಿಸಲಾಗಿದೆ. ಆದ್ರಿಂದ ಈ ವಿಷಯವನ್ನ ನ್ಯಾಯಾಲಯಕ್ಕೆ ತೆಗೆದುಕೊಂಡು ಹೋಗೋಕೆ ನಿರ್ಧರಿಸಬೇಕಾಯಿತು. ನಮ್ಮ ಪ್ರಯತ್ನ ಯಶಸ್ವಿಯಾಗಿರೋದಕ್ಕೆ ಸಂತೋಷವಾಗಿದೆ ಮತ್ತು ಅಂತಿಮ ನಿರ್ಧಾರ ನಮ್ಮ ಪರವಾಗಿರಲಿದೆ ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಈ ನಿರ್ಧಾರ ಚಿತ್ರದ ಮೇಲಿನ ನಿಷೇಧ ಮಾತ್ರವಲ್ಲ, ಕೋಮುವಾದಿ ಅಂಶಗಳ ಉದ್ದೇಶಗಳು ಮತ್ತು ಅಜೆಂಡಾಗಳ ಮೇಲಿನ ನಿಷೇಧವೂ ಆಗಿದೆ ಅಂತ ಹೇಳಿದ್ದಾರೆ. ಅರ್ಜಿದಾರರ ಪರ ವಾದಿಸಿದ ಹಿರಿಯ ವಕೀಲರಾದ ಕಪಿಲ್ ಸಿಬಲ್, ಈ ಚಿತ್ರ ದೇಶದ ಬಹುತ್ವ ಸಮಾಜಕ್ಕೆ ಎಷ್ಟು ಅಪಾಯಕಾರಿ ಅನ್ನೋದನ್ನ ನ್ಯಾಯಾಲಯಕ್ಕೆ ತಿಳಿಸಿದ್ರು ಅಂತ ಅವರು ಹೇಳಿದ್ದಾರೆ. ಚಿತ್ರದ ಕುರಿತ ಈ ನಿರ್ಧಾರವನ್ನ ಭವಿಷ್ಯಕ್ಕೆ ಮಾರ್ಗದರ್ಶಿಯಾಗಿ ನೋಡಲಾಗುತ್ತೆ. ಕೋಮು ಶಕ್ತಿಗಳನ್ನ ಮೆಚ್ಚಿಸುವ ದುರುದ್ದೇಶದಿಂದ ಇಂತಹ ಚಲನಚಿತ್ರಗಳನ್ನು ನಿರ್ಮಿಸುವ ಮೂಲಕ ದೇಶದ ಶಾಂತಿ, ಏಕತೆ ಮತ್ತು ಕೋಮು ಸಾಮರಸ್ಯಕ್ಕೆ ಹಾನಿ ಮಾಡೋಕೆ ಪ್ರಯತ್ನಿಸುವ ಇತರ ಚಲನಚಿತ್ರ ನಿರ್ಮಾಪಕರಿಗೆ ಇದು ದೊಡ್ಡ ಪಾಠವಾಗಲಿದೆ ಅಂತ ಮೌಲಾನಾ ಮದನಿ ಹೇಳಿದ್ದಾರೆ. ವಿಚಾರಣೆಯ ಸಮಯದಲ್ಲಿ ಚಿತ್ರದ ನಿರ್ಮಾಪಕರು ನ್ಯಾಯಾಲಯದಲ್ಲಿ ಚಿತ್ರದ ಪ್ರೋಮೋ ಅಥವಾ ಟ್ರೇಲರ್ನಲ್ಲಿದ್ದ ಕೆಲವು ಆಕ್ಷೇಪಾರ್ಹ ದೃಶ್ಯಗಳನ್ನ ತೆಗೆದುಹಾಕಿದ್ದೇವೆ ಅಂತ ಹೇಳಿದ್ರು. ಆದ್ರೂ ಈ ಚಿತ್ರದಿಂದಾಗಿ ವಾತಾವರಣ ಹಾಳಾಗಬಹುದು ಅಂತ ದೆಹಲಿ ಹೈಕೋರ್ಟ್ ಭಾವಿಸಿರಬಹುದು.
ಆದ್ರಿಂದ ಅದು ಚಿತ್ರದ ಬಿಡುಗಡೆಗೆ ತಡೆ ನೀಡಿದೆ. ಈಗ ಅಂತಿಮ ನಿರ್ಧಾರವನ್ನ ಕೇಂದ್ರ ಸರ್ಕಾರ ತೆಗೆದುಕೊಳ್ಳಬೇಕಾಗಿದೆ. ಕೇಂದ್ರ ಸರ್ಕಾರ ಚಿತ್ರವನ್ನ ಬಿಡುಗಡೆ ಮಾಡೋಕೆ ಅನುಮತಿ ಕೊಟ್ರೆ ದೆಹಲಿ ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆ ವಿಧಿಸಿದ್ದ ಚಿತ್ರದ ಬಿಡುಗಡೆಗೆ ನೀವು ಯಾಕೆ ಅವಕಾಶ ನೀಡಿದ್ದೀರಿ ಅನ್ನೋ ಪ್ರಶ್ನೆ ಸರ್ಕಾರದ ಎದುರು ಏಳುತ್ತೆ. ಬಿಡುಗಡೆಗೆ ಒಪ್ಪದೇ ಇದ್ರೆ ಬಲಪಂಥೀಯರ ಟೀಕೆಗಳನ್ನ ಎದುರಿಸಬೇಕಾಗಬಹುದು. ಹಾಗಾದ್ರೆ ಕೇಂದ್ರ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನೋಡ್ಬೇಕಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.